99% of the students just mastered the inner join, left join, and the right join, and forgot to master the full join, self join, and the cross join. So, if you are still confused about the SQL joins other than the inner join, left join, and the right join, these three joins, that is full join, self join, and the cross join, is very much crucial for interview. So, in the previous session, full join, left join, right join complete ಆಗಿ ಕವರ್ ಮಾಡಿ ವಿತ್ ಎಕ್ಸಾಂಪಲ್ಸ್ ಆ್ಯಂಡ್ ದಿ ಟೇಬಲ್ ಆ್ಯಂಡ್ ದಿ ಪ್ರಾಕ್ಟಿಕಲ್ ಕ್ವೆರೀಸ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾವು ಫ್ರಮ್ at the day 18 of 21 days DBMS placement series master the SQL joins part 2 part 1 ನಲ್ಲಿ ಇನ್ನರ್ ಲೆಫ್ಟ್ ಆ್ಯಂಡ್ ರೈಟ್ ಜಾಯಿನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಲೆಟ್ಸ್ ಜಂಪ್ ಇನ್ ಟು ದಿ ಪಾರ್ಟ್ 2. ಫುಲ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ, ಫುಲ್ ಜಾಯಿನ್ ಡೆಫಿನೇಷನ್ ಏನು? ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಡೆಫಿನೇಷನ್, ಲೆಟ್ಸ್ understand this Venn diagram. So basically two tables ಇದೆ. One table is employee, one table is department. ಸೊ ಇಲ್ಲಿ ಓನ್ಲಿ ಎಂಪ್ಲಾಯಿ ಟೇಬಲ್ಸಲ್ಲಿ ಇರುವಂಥ ವ್ಯಾಲ್ಯೂಸ್ ಇದೆ, ಓನ್ಲಿ ಡಿಪಾರ್ಟ್ಮೆಂಟ್ ಟೇಬಲ್ಸ್ ಇರುವಂಥ ವ್ಯಾಲ್ಯೂಸ್ನ ಇಲ್ಲಿ ವೆನ್ ಡಯಾಗ್ರಾಮ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಎರಡು ಟೇಬಲಲ್ಲಿ ಕಾಮನ್ ಇರೋದನ್ನ ಇಲ್ಲಿ ಇಂಟರ್ಸೆಕ್ಷನ್, ಇದನ್ನ ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಎರಡು ಟೇಬಲಲ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್. ಇವಾಗ ಫುಲ್ ಜಾಯಿನ್ ಏನು ಮಾಡುತ್ತೆ, ಕಂಪ್ಲೀಟ್ ಔಟ್ಪುಟ್ನ ರಿಟರ್ನ್ ಮಾಡುತ್ತೆ ಇನ್ ಸಚ್ ಎ ವೇ ದಟ್ matching values from the both the table, that is employee table and the department table, also non matching values from the both the table, andre ee values complete full output na return ಮಾಡುತ್ತೆ. ಲೈಕ್ ಎಂಪ್ಲಾಯಿ ಟೇಬಲ್ ಇಂದನೂ ನಾನ್ ಮ್ಯಾಚಿಂಗ್ ವ್ಯಾಲ್ಯೂಸ್ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ಟೇಬಲ್ಸ್ ಇಂದನೂ ನಾನ್ ಮ್ಯಾಚಿಂಗ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಎಂಪ್ಲಾಯಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಟೇಬಲ್ ಇದೆ. ಸೊ ಬೇಸಿಕಲಿ ಒಂದು ಟೇಬಲ್ನ ಕನೆಕ್ಟ್ ಮಾಡಬೇಕು ಅಂದರೆ ಕಾಮನ್ ಕಾಲಮ್ ಇರಬೇಕು. ಕಾಮನ್ ಕಾಲಮ್ ಯಾವುದು? ಇಲ್ಲಿ ಡಿಪಾರ್ಟ್ಮೆಂಟ್ ಐ ಡಿ ಇಸ್ ದಿ ಕಾಮನ್ ಕಾಲಮ್. ಸೊ ಮ್ಯಾಚಿಂಗ್ ವ್ಯಾಲ್ಯೂಸ್ ಇದು ಡಿಪಾರ್ಟ್ಮೆಂಟ್ ಐ ಡಿಲಿ ಎರಡರಲ್ಲೂ 1 ಇದೆ, 1 ಇದೆ, 2 ಇದೆ, 2 ಇದೆ. ಇಲ್ಲಿ 5 ಪ್ರೆಸೆಂಟ್ ಇದೆ, ಬಟ್ ಇಲ್ಲಿ 5 ಪ್ರೆಸೆಂಟ್ ಇಲ್ಲ. ಇಲ್ಲಿ 3 ಪ್ರೆಸೆಂಟ್ ಇದೆ, ಇಲ್ಲಿ 3 ಪ್ರೆಸೆಂಟ್ ಇಲ್ಲ. ಸೊ ಮ್ಯಾಚಿಂಗ್ ವ್ಯಾಲ್ಯೂಸ್ ದಿಸ್ ಟೂ ರೋ ಆಟೋಮೆಟಿಕಲಿ ಕನೆಕ್ಟ್ ಮಾಡಿದೆ ನಾನು. ಕನೆಕ್ಷನ್ಗೆ ಡಿಪಾರ್ಟ್ಮೆಂಟ್ ಐ ಡಿ ಆನ್ ಫುಲ್ ಜಾಯಿನ್ ಆನ್ ಡಿಪಾರ್ಟ್ಮೆಂಟ್ ಡಿ ಇಸ್ ಈಕ್ವಲ್ಸ್ ಟು ಇ ಡಿಪಾರ್ಟ್ಮೆಂಟ್ ಐ ಡಿ ಇಸ್ ಈಕ್ವಲ್ಸ್ ಟು ಡಿಪಾರ್ಟ್ಮೆಂಟ್ ಐ ಡಿ. ಇ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ, ದಟ್ ಈಸ್ ಎಂಪ್ಲಾಯಿ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ is equals to department dot department id ಅಂತ ಕನೆಕ್ಟ್ ಮಾಡಿದ್ದೀನಿ ಯೂಸಿಂಗ್ ಫುಲ್ ಜಾಯಿನ್. ಸೇಮ್ ಆಸ್ ಎ ಲೆಫ್ಟ್ ಜಾಯಿನ್ ಆ್ಯಂಡ್ ರೈಟ್ ಜಾಯಿನ್, ಸಿಂಟ್ಯಾಕ್ಸಸ್ ಎಲ್ಲ ಸೇಮು. ಸೊ ಇಲ್ಲಿ ಸ್ಪೆಸಿಫಿಕ್ ಕಾಲಮ್ಸ್ನ ಯಾವುದೇ ಸೆಲೆಕ್ಟ್ ಮಾಡಿದ್ದೀನಿ, ಎಂಪ್ಲಾಯಿ ಟೇಬಲಿಂದ ನೇಮು, ಡಿಪಾರ್ಟ್ಮೆಂಟ್ ಟೇಬಲಿಂದ ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ಯಾವ್ಯಾವ ಕಾಲಮ್ಸ್ ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಐ ವಾಂಟ್ ಇ ಡಾಟ್ ಎಂಪ್ಲಾಯಿ ಐ ಡಿ ಕಾಮ. ಸ್ಪೆಸಿಫಿಕಲಿ ಕಾಲಮ್ನ ಚೂಸ್ ಮಾಡೋದಕ್ಕೆ, ಲೈಕ್ ಈ ಔಟ್ಪುಟ್ಟಲ್ಲಿ ಕಾಲಮ್ನ ಚೂಸ್ ಮಾಡೋದು ನಿಮ್ಮ ಚಾಯ್ಸು. ಇಲ್ಲಿ ಸೆಲೆಕ್ಟಲ್ಲಿ ನೀವು ಯಾವ್ಯಾವ ಕಾಲಮ್ನ ಮೆನ್ಷನ್ ಮಾಡಿರ್ತೀರ, ಸೊ ಎಲ್ಲ ಕಾಲಮ್ಸ್ನ ಡಿಸ್ಪ್ಲೇ ಆಗುತ್ತೆ. ಸೊ ಬೇಸಿಕಲಿ ನಾನು ಓನ್ಲಿ 2 ಕಾಲಮ್ಸ್ನ ಡಿಸ್ಪ್ಲೇ ಮಾಡಿದ್ದೀನಿ. ಎಂಪ್ಲಾಯಿ ಟೇಬಲಿಂದ ನೇಮು ದಿಸ್ ಕಾಲಮ್, ಆ್ಯಂಡ್ ಡಿಪಾರ್ಟ್ಮೆಂಟ್ ಟೇಬಲಿಂದ ಡಿಪಾರ್ಟ್ಮೆಂಟ್ ದಿಸ್. ಸೊ ಇವೆರಡು ಔಟ್ಪುಟ್ ಫಾರ್ಮಲ್ಲಿ ಬಂದಿದೆ. ಸೊ ಫುಲ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ, ಈಗ ಕಾಲಮ್ ಸೆಲೆಕ್ಟ್ ಮಾಡಿದ್ದು ಓಕೆ. ಫುಲ್ ಜಾಯಿನ್ ಹೇಗೆ ಅಂತಂದರೆ, ಎರಡೂ ಟೇಬಲಿಂದ ಮ್ಯಾಚಿಂಗ್ ವ್ಯಾಲ್ಯೂಸ್ ಆ್ಯಂಡ್ ನಾನ್ ಮ್ಯಾಚಿಂಗ್ ವ್ಯಾಲ್ಯೂಸ್ ಎರಡನ್ನೂ ಪ್ರಿಂಟ್ ಮಾಡುತ್ತೆ. ಅಂದರೆ ಎಂಟೈರ್ ರೋಸ್ನ ಪ್ರಿಂಟ್ ಮಾಡುತ್ತೆ. ರಿಟರ್ನ್ ಆಲ್ ದ ರೋಸ್ ಫ್ರಮ್ ದಿ ಬೋತ್ ದ ಟೇಬಲ್. ಡೆಫಿನೇಷನ್ ಇದೆ ನೋಡಿ. ಸೊ ಅಲೈಸ್ ಬಾಬ್ ಈ ಎರಡು ಟೇಬಲ್ ಇದೆ, ಮ್ಯಾಚಿಂಗ್ ಆಗ್ತಾಯಿದೆ. ಸೊ ಇದು ಎರಡು ರೋ ಲೆಕ್ಕ ಆಯಿತು. ಇವಾಗ ಎಂಪ್ಲಾಯಿ ಟೇಬಲಲ್ಲಿ ಚಾರ್ಲಿ 103 ಆ್ಯಂಡ್ 5. ಸೊ ನನಗೆ ನೇಮ್ ಅಷ್ಟೇ ಡಿಸ್ಪ್ಲೇ ಮಾಡಿದ್ದು. ಸೊ ಚಾರ್ಲಿ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ಐ ಡಿ ಇಲ್ಲಿ ಪ್ರೆಸೆಂಟ್ ಇಲ್ಲ, ದಟ್ಸ್ ವೈ ಐ ಆಮ್ ಫಿಲ್ಡ್ ವಿತ್ ನಲ್. ಈಗ ಎಂಪ್ಲಾಯಿ ಟೇಬಲ್ ಫುಲ್ ಆಯಿತು. ಇದು ಆಲ್ರೆಡಿ ಮ್ಯಾಚಿಂಗ್ ವ್ಯಾಲ್ಯೂಸಲ್ಲಿ ಕವರ್ಡ್ ಆಗಿದೆ. ಈಗ ಉಳಿದಿರೋದು ಫೈನಾನ್ಸ್ ಟೇಬಲ್. ಸೊ ಡಿಪಾರ್ಟ್ಮೆಂಟಲ್ಲಿ ಫೈನಾನ್ಸು, ಬಟ್ ಇಲ್ಲಿ ನೇಮ್ ಇಲ್ಲ. ಸೊ ಐ ಆಮ್ ಫಿಲ್ಲಿಂಗ್ ವಿತ್ ನಲ್ ವ್ಯಾಲ್ಯೂಸ್. ನಲ್ ವ್ಯಾಲ್ಯೂಸ್. ಸೊ ಎರಡು ಟೇಬಲ್ಸಿಂದ ಮ್ಯಾಚಿಂಗ್ ವ್ಯಾಲ್ಯೂಸ್, ಲೈಕ್ ಸಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ಬೋತ್ ದ ಟೇಬಲ್, ದಿಸ್ ಅಲೈಸ್ ಆ್ಯಂಡ್ ದಿ ಬಾಬ್ ಎರಡು ಟೇಬಲಲ್ಲೂ ಇದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಐ ಡಿ. ಸೊ ನಾನ್ ಮ್ಯಾಚಿಂಗ್ ವ್ಯಾಲ್ಯೂ ಎಂಪ್ಲಾಯಿ ಟೇಬಲಲ್ಲಿ ಇದು ಒಂದಿದೆ, ಸೊ ಇಯರ್. ಸೊ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ ನಾನ್ ಮ್ಯಾಚಿಂಗ್ ವ್ಯಾಲ್ಯೂ ಫೈನಾನ್ಸು ಇಯರ್. ಸೊ ಎಂಟಿ ವ್ಯಾಲ್ಯೂ ಫಿಲ್ ವಿತ್ ದಿ ನಲ್. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ, ಸಿಂಟ್ಯಾಕ್ಸಸ್ ಕೂಡ ಅರ್ಥ ಆಗಿದೆ. ಫ್ರಮ್ ಎಂಪ್ಲಾಯಿ ಟೇಬಲ್, ಸೊ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ಇಟ್ ಆಸ್ ಅಲಿಯಾಸ್ ಇ. ಸೆಲ್ಫ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಟೇಬಲ್ನ ಸೇಮ್ ಟೇಬಲ್ ವ್ಯಾಲ್ಯೂಸ್ ಜೊತೆಗೆ ಮ್ಯಾಚ್ ಮಾಡೋದು ಆರ್ ಜಾಯಿನ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಯರ್ ದ ವ್ಯಾಲ್ಯೂಸ್ ಎಂಪ್ಲಾಯಿ ಟೇಬಲ್ ಇರುವಂಥ ನೇಮ್ಸು ಜಾನ್, ಅಲೈಸ್, ಬಾಬ್ ಆ್ಯಂಡ್ ಡೇವಿಡ್ ಸೇಮ್ ಎಕ್ಸಾಕ್ಟ್ಲಿ ಇಲ್ಲಿ ಬರ್ತಿದ್ದೀನಿ. ಸೊ
ಸೇಮ್ ಟೇಬಲ್ ಸೇಮ್ ವ್ಯಾಲ್ಯೂಸ್ ಜೊತೆ ಮ್ಯಾಚ್ ಮಾಡೋದು ಜಸ್ಟ್ ಅಲಿಯಾಸ್ ಅಂತ ಇರುತ್ತಲ್ಲ, ಅಲಿಯಾಸ್ನ ಒನ್ಸ್ ಇ ಆ್ಯಂಡ್ ಅಲಿಯಾಸ್ ಒನ್ ಟೈಮ್ ಎಮ್ ಅಂತ, ಅಂದರೆ ಅಲಿಯಾಸ್ ವಿತ್ ರೆಸ್ಪೆಕ್ಟಿಂಗ್ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡೋದು. ಸೊ ಇಯರ್ ಸೇಮ್ ಜಾನ್ ಅಲೈಸ್ ಬಾಬ್ ಡೇವಿಡ್. ಇಲ್ಲಿ ಎಂಪ್ಲಾಯಿ ಇ, ಇಲ್ಲಿ ಎಂಪ್ಲಾಯಿ ಮ್ಯಾನೇಜರ್. ಮ್ಯಾನೇಜರ್ ಕೂಡ ಒಂದು ಎಂಪ್ಲಾಯಿ ತಾನೆ. ಇವಾಗ ಏನು ಮಾಡ್ತೀನಿ ಅಂದರೆ ಈ ಸ್ಪೆಸಿಫಿಕ್ ಟೇಬಲಿಂದ ಯಾವ ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಯಾರು ಮ್ಯಾನೇಜರ್ ಅಂತ ಕಂಡುಹಿಡಿಬೇಕು. ಸೊ ಜಾನ್ಗೆ ಮ್ಯಾನೇಜರ್ ಐ ಡಿ ನಲ್ಲಿದೆ, ಅಂದರೆ ಯಾರು ಅಂತ ಗೊತ್ತಿಲ್ಲ. ಅಲೈಸ್ಗೆ ಮ್ಯಾನೇಜರ್ ಐ ಡಿ ವಿಲ್ ಬಿ ಜಾನ್, ದಟ್ ಈಸ್ ಒನ್ ಇದೆ, ಸೊ ಜಾನ್ ಅಲೈಸ್ಗೆ. ಸೊ ಬಾಬ್ಗೂ ಕೂಡ ಜಾನೇ, ಆ್ಯಂಡ್ ಆಲ್ಸೋ ಡೇವಿಡ್ಗೆ ಅಲೈಸ್. ಸೊ ಇದನ್ನು ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಮಾಡಿ ಔಟ್ಪುಟ್ ನನಗೆ ಎಂಪ್ಲಾಯಿ, ಈ ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಈ ಪರ್ಟಿಕ್ಯುಲರ್ ಮ್ಯಾನೇಜರ್ ಅಂತ ನಾನು ರಿಟರ್ನ್ ಮಾಡಬೇಕು ಸೆಲ್ಫ್ ಜಾಯಿನ್ ಯೂಸ್ ಮಾಡಿ. ಸೊ ಹೇಗೆ ವರ್ಕ್ ಆಗುತ್ತೆ ಅಂದರೆ ಫಸ್ಟು ಸಿಂಟ್ಯಾಕ್ಸಸ್ ಅಬ್ಸರ್ವ್ ಮಾಡಿ. ಸೊ ನನಗೆ ಯಾವ್ದು ಬೇಕು, ಎಂಪ್ಲಾಯಿ ನೇಮ್ ಬೇಕು ಆ್ಯಂಡ್ ದ ಮ್ಯಾನೇಜರ್ ಐ ಡಿ ಬೇಕು, ಮ್ಯಾನೇಜರ್ ಯಾರು ಅಂತ ಬೇಕು. ಸೊ ನನಗೆ ಎಂಪ್ಲಾಯಿ ನೇಮ್ 2 ಡಿಫ್ರೆಂಟ್ ವೇಸಲ್ಲಿ ಬೇಕು. ಒಂದು ಎಂಪ್ಲಾಯಿ, ಇನ್ನೊಂದು ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಮ್ಯಾನೇಜರ್ ಯಾರು ಅಂತ ಸೇಮ್ ಎಂಪ್ಲಾಯಿ ನೇಮ್ನ ತಗೋಬೇಕು. ದ್ಯಾಟ್ಸ್ ವೈ ಐ ಆಮ್ ಕನ್ಸಿಡರ್ ಆಸ್ ಅಲಿಯಾಸ್ 2 ಡಿಫ್ರೆಂಟ್ ವೇಸ್. ಸೊ ಇ ಡಾಟ್ ನೇಮ್ ಆ್ಯಸ್ ಎಂಪ್ಲಾಯಿ ಆ್ಯಂಡ್ ಎಮ್ ಡಾಟ್ ನೇಮ್ ಆ್ಯಸ್ ಮ್ಯಾನೇಜರ್. ಅರ್ಥ ಆಯ್ತಾ? ಇ ಅಂದರೆ ಎಂಪ್ಲಾಯಿ ಡಾಟ್ ನೇಮ್ ಸೇಮ್ ಕಾಲಮು, ಎಮ್ ಅಂದರೆ ಮ್ಯಾನೇಜರ್ ಡಾಟ್ ನೇಮ್ ಆ್ಯಸ್ ಮ್ಯಾನೇಜರ್. ಸೊ ಡಿಫ್ರೆಂಟ್ ಅಲಿಯಾಸಲ್ಲಿ ನೇಮಿಂಗ್ ಮಾಡ್ತಾ ಇದ್ದೀನಿ. ಫ್ರಮ್ ವಿಚ್ ಟೇಬಲ್? ಫ್ರಮ್ ಎಂಪ್ಲಾಯಿ ಇ, ಫ್ರಮ್ ಎಂಪ್ಲಾಯಿ ಎಮ್. ಸೊ ಎಂಪ್ಲಾಯಿ ಚೇಂಜ್ ಆಗಿಲ್ಲ, ಬಟ್ ಅಲಿಯಾಸ್ ಇ ಆ್ಯಂಡ್ ಎಮ್ ಮಾತ್ರ ಚೇಂಜ್ ಮಾಡ್ತಾ ಇದೆ. ಸೊ ಫ್ರಮ್ ಎಂಪ್ಲಾಯಿ ಇ ಜಾಯಿನ್ ಎಂಪ್ಲಾಯಿ ಆನ್ ಎಮ್. ಎಂಪ್ಲಾಯಿ is going to join with the employee of the manager, ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಯಾರು ಮ್ಯಾನೇಜರ್ ಅಂತ. ಸೊ ಆನ್ ಇ ಡಾಟ್ ಮ್ಯಾನೇಜರ್ ಐ ಡಿ ಈಸ್ ಈಕ್ವಲ್ಸ್ ಟು ಎಮ್ ಡಾಟ್ ಎಂಪ್ಲಾಯಿ ಐ ಡಿ. ಇದು ಎಂಪ್ಲಾಯಿ ಐ ಡಿ ತಾನೇ, ಬೇಸಿಕಲಿ ಎಂಪ್ಲಾಯಿ ಐ ಡಿಯಿಂದ ತಾನೇ ನಮಗೆ ಗೊತ್ತಾಗಿದೆ ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಯಾರು ಮ್ಯಾನೇಜರ್ ಅಂತ. ಸೊ ಇ ಡಾಟ್ ಮ್ಯಾನೇಜರ್ ಐ ಡಿ ಈಸ್ ಈಕ್ವಲ್ಸ್ ಟು ಎಮ್ ಡಾಟ್ ಎಂಪ್ಲಾಯಿ ಐ ಡಿ, ಮ್ಯಾನೇಜರ್ ಡಾಟ್ ಎಂಪ್ಲಾಯಿ ಐ ಡಿ. ಸೊ ಸೆಲ್ಫ್ ಜಾಯ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಮ್ಯಾನೇಜರ್ ಆ್ಯಂಡ್ ದ ಎಂಪ್ಲಾಯಿ ಆ್ಯಂಡ್ ದ ಅಡ್ಮಿನ್, ಈ ಥರ ಅಡ್ಮಿನ್, ಮ್ಯಾನೇಜರ್, ಎಂಪ್ಲಾಯಿ, ಈ ಥರ ಹೈಯರಾರ್ಕೀಸ್ನ ಮೇಂಟೈನ್ ಮಾಡೋದಕ್ಕೆ ಸೆಲ್ಫ್ ಜಾಯ್ನ ಯೂಸ್ ಮಾಡ್ತಾರೆ. ಸೊ ಕಾಮನ್ ಯೂಸ್ ಕೇಸಸ್ ಪೇರೆಂಟ್ ಚೈಲ್ಡ್ ಆ್ಯಂಡ್ ದ ಮ್ಯಾನೇಜರ್ ರಿಲೇಷನ್ಶಿಪ್ಸ್, ಕ್ಯಾಟಗರಿ ಹೈಯರಾರ್ಕಿ, ಕ್ಯಾಟಗರಿ ವೈಸ್, ಆ್ಯಂಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್ 1 by 1 ಸ್ಟ್ರಕ್ಚರ್ ಡಿರೈವ್ ಆಗಿರುತ್ತಲ್ಲ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಸೆಲ್ಫ್ ಜಾಯ್ನ ಯೂಸ್ ಮಾಡ್ತಾರೆ. ಆಲ್ಸೋ ಸೇಮ್ ಟೇಬಲ್ನ ಸೇಮ್ ವ್ಯಾಲ್ಯೂಸ್ ಜೊತೆ ಕನೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇಯರ್ ಇದೆ, ಸೇಮ್ ಎಂಪ್ಲಾಯಿ ನೇಮ್ಗೆ ಮ್ಯಾನೇಜರ್ ಯಾರು ಅಂತ ಕಂಡುಹಿಡಿಬೇಕು. ಸೊ ಆವಾಗ ಸೆಲ್ಫ್ ಜಾಯ್ನ್ ಅಂತ ಯೂಸ್ ಮಾಡ್ತಾರೆ. ಜಸ್ಟ್ ಸೆಲ್ಫ್ ಜಾಯ್ನ್ ಅಂತ ನೇಮಿಂಗ್ ಅಷ್ಟೇ, ಬಟ್ ಸಿಂಟ್ಯಾಕ್ಸಲ್ಲಿ ಬರೀ ಜಾಯ್ನ್ ಅಂತ ಬರಿತೀವಿ. ಸೆಲ್ಫ್ ಅಂತ ಅಂದರೆ ಅಲಿಯಾಸ್ ಚೇಂಜ್ ಮಾಡೋದು. ಸೇಮ್ಗೆ ನೋಡಿಲಿ, ಇ ಡಾಟ್ ಈ ನೇಮ್ ಕಾಲಮ್ನ ಇ ಡಾಟ್ ನೇಮ್ ಅಂತ ಬರದೆ ಆ್ಯಂಡ್ ಎಮ್ ಡಾಟ್ ನೇಮ್ ಅಂತ ಬರದೆ, ದಿಸ್ ಡಿಫ್ರೆನ್ಸ್, ಅಲಿಯಾಸ್ ಚೇಂಜ್ ಮಾಡಿದೆ. ಆ್ಯಸ್ ಎಂಪ್ಲಾಯಿ, ಆ್ಯಸ್ ಮ್ಯಾನೇಜರ್, ದ್ಯಾಟ್ಸ್ ಇಟ್. ಕ್ರಾಸ್ ಜಾಯಿನ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಕಂಬೈನಿಂಗ್ ದಿ ಡಿಫ್ರೆಂಟ್ ಟೇಬಲ್ಸ್ ವಿತ್ ಆಲ್ ದಿ ಕಾರ್ಟಿಷಿಯನ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್ ಡೆಫಿನೇಷನ್ ತಿಳ್ಕೊಳ್ಳೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಎವ್ರಿ ರೋ ಆಫ್ ಒನ್ ಟೇಬಲ್ ವಿತ್ ಎವ್ರಿ ರೋ ಆಫ್ ಅನದರ್ ಟೇಬಲ್. ಎವ್ರಿ ರೋ ಆಫ್ ಒನ್ ಟೇಬಲ್ ವಿತ್ ಎವ್ರಿ ರೋ ಆಫ್ ಅನದರ್ ಟೇಬಲ್ ಜೊತೆ ವ್ಯಾಲ್ಯೂಸ್ನ ಕಾಂಬಿನೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಕ್ರಾಸ್ ಜಾಯಿನ್ನ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಂಬಿನೇಷನ್ಸ್ ನೋಡಿ, ಶರ್ಟ್ ಐ ಡಿ ಶರ್ಟ್, ಸೈಜ್ ಐ ಡಿ ಸೈಜ್. ಸೊ ಎಲ್ಲ ಕಾಲಮ್ಸ್ನ ಡಿಸ್ಪ್ಲೇ ಮಾಡಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ಸ್. ದ್ಯಾಟ್ಸ್ ವೈ ಐ ಆಮ್ ಯೂಸಿಂಗ್ ಇನ್ ದ ಸೆಲೆಕ್ಟ್ ಬಾರ್ ಸ್ಟಾರ್. ಸ್ಟಾರ್ ಅಂದರೆ ಎವ್ರಿ ಆರ್ ಆಲ್ ಅಂತ, ಸ್ಟಾರ್ ಮೀನಿಂಗು. ಸೊ ಸ್ಟಾರ್ ಸೆಲೆಕ್ಟ್ ಮಾಡಿದ್ದೀನಿ. ಕಾರ್ಟಿಷಿಯನ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಜಾಯ್ನಲ್ಲಿ ಇದೊಂದು ಮಸ್ಟ್ ಆ್ಯಂಡ್ ಶುಡ್ ರೂಲ್ಸ್ ಸ್ಪೆಸಿಫೈ ಆಗಿ ನೆನ್ಪಿಟ್ಕೋಬೇಕು. ಎಲ್ಲ ಕಾಲಮ್ಸು ಮಸ್ಟ್ ಆ್ಯಂಡ್ ಶುಡ್. ಇಯರ್ ಐ ಆಮ್ ಗೋಯಿಂಗ್ ಟು ರಿಟರ್ನ್ ದ ವ್ಯಾಲ್ಯೂ ಇನ್ ಸಚ್ ಎ ವೇ, ಎವ್ರಿ ರೋ ವಿತ್ ಎವ್ರಿ ಅದರ್ ಟೇಬಲ್. ಒನ್ ಟೇಬಲ್ ರೋನ ಅದರ್ ಟೇಬಲ್ ಜೊತೆಗೆ ಕಾಂಬಿನೇಷನ್ ಮಾಡೋದು. ಈಗ ವ್ಯಾಲ್ಯೂಸ್ ನೋಡಿ ಹೇಗೆ ಬರೀತಾ ಇದ್ದೀನಿ ಅಂತ. 1 ಬ್ಲ್ಯಾಕ್ 1 ಎಮ್, ಇದು ಫಸ್ಟ್ ರೋ. ನೆಕ್ಸ್ಟು ಸೇಮ್ 1 ಬ್ಲ್ಯಾಕ್ 2 ಎಲ್, 1 ಬ್ಲ್ಯಾಕ್ 2 ಎಲ್, ಇದು ಸೆಕೆಂಡ್ ರೋ.
ನೆಕ್ಸ್ಟು ಫಸ್ಟ್ ರೋದು ಮುಗ್ದೋಯ್ತು. ಇವಾಗ ಸೆಕೆಂಡ್ ರೋ ತಗೊಂಡ್ವಿ. 2 ಬ್ಲೂ 1 ಎಮ್, 2 ಬ್ಲೂ 1 ಎಮ್. ನೆಕ್ಸ್ಟು 2 ಬ್ಲೂ 2 ಎಲ್, ದಿಸ್ ಒನ್ 2 ಬ್ಲೂ 2 ಎಲ್. ಎವ್ರಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದರೆ ಕ್ರಾಸ್ ಪ್ರಾಡಕ್ಟ್ಸ್ನ ಎಲ್ಲ ಕಾಂಬಿನೇಷನ್ಸ್ನ ಬರೀತಾ ಇದ್ದೀನಿ. ಇಯರ್ ಬ್ಲ್ಯಾಕ್ ಎಮ್ ಬ್ಲ್ಯಾಕ್ ಎಲ್, ಬ್ಲೂ ಎಮ್ ಬ್ಲೂ ಎಲ್. ಲೈಕ್ ವಿಷುವಲಿ ರೆಪ್ರೆಸೆಂಟೇಷನ್ ಹೇಗೆ ಅಂದರೆ ಕ್ರಾಸ್ ಪ್ರಾಡಕ್ಟ್, ಲೈಕ್ ಆಲ್ ಅದರ್ ಎಲ್ಲ ಪಾಸಿಬಿಲಿಟೀಸ್ ಕನೆಕ್ಷನ್ಸ್ನ ಬಿಲ್ಟ್ ಮಾಡಬೇಕು. ಈಚ್ ಶರ್ಟ್ ಈಸ್ ಪೇಡ್ ವಿತ್ ಎವ್ರಿ ಸೈಜ್. ಸೊ ಸಿಂಟ್ಯಾಕ್ಸಸ್ ಕಾಲಮ್ ಸೆಲೆಕ್ಟ್ ಮಾಡಬೇಕಲ್ಲ ಸೆಲೆಕ್ಟಲ್ಲಿ. ಸೊ ಆಲ್ ಕಾಲಮ್. ಸೊ ಸ್ಟಾರ್ ಫ್ರಮ್ ವಿಚ್ ಶರ್ಟ್, ಕ್ರಾಸ್ ಜಾಯಿನ್ ಅದು ಇನ್ನೊಂದು ಟೇಬಲ್ ಯಾವುದು ಸೈಜ್, ಕ್ರಾಸ್ ಜಾಯಿನ್ ಸೈಜ್. ಸೊ ಔಟ್ಪುಟ್ ವಿಲ್ ಬಿ ಡಿಸ್ಪ್ಲೇಡ್. ಇದಕ್ಕೆ ಯಾವುದೇ ರೀತಿಯಾದ ಕಂಡೀಷನ್ ಇಲ್ಲ, ಬಟ್ ಸ್ಪೆಸಿಫಿಕಲಿ ಕಾಲಮನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಸ್ಟಾರ್ ಹಾಕ್ಲೇಬೇಕು. ಯಾಕೆ ಸ್ಟಾರ್ ಅಂತಂದರೆ ಬಿಕಾಸ್ ಟು ಸ್ಪೆಸಿಫೈ ಆಲ್ ದ ಕಾಲಮ್ಸ್. ಯೂಸ್ ಕೇರ್ಫುಲಿ. ಯಾಕೆ ಕೇರ್ಫುಲಿ? ಬಿಕಾಸ್ ಇಟ್ ಕ್ಯಾನ್ ಇಲ್ಲಿ ಬರೀ ಎರಡೇ ರೋ ಇದೆ. ಸೊ ದಟ್ಸ್ ವೈ 4 ರೋಸ್ನ ಕ್ರಿಯೇಟ್ ಮಾಡಿದೆ. ವಾಟ್ ಇಫ್ 100 into 2000? ಇಟ್ ಕ್ರಿಯೇಟ್ಸ್ 100 into 2000. ದಟ್ ಈಸ್ m ಕ್ರಾಸ್ n ರೋ ವ್ಯಾಲ್ಯೂಸ್. ಅದಕ್ಕೆ ಲಾರ್ಜ್ ರಿಸಲ್ಟ್ಸ್ಗೆ ಕೇರ್ಫುಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಸ್ ಕ್ರಾಸ್ ಜಾಯಿನ್ನ ಯೂಸ್ ಮಾಡಿ ಅಂತ. ಯೂಸ್ಫುಲ್ ಫಾರ್ ದ ಕಾಂಬಿನೇಷನ್ಸ್ ಆಫ್ ದಿ ಪ್ರಾಡಕ್ಟ್ ವೇರಿಯಂಟ್ಸ್. ದಿಸ್ ಪ್ರಾಡಕ್ಟ್ ವೇರಿಯಂಟ್ಸ್ಗೆ ಯೂಸ್ ಮಾಡಿದ್ವಲ್ಲ ಈ ರೀತಿ. ಸೊ ರಿಯಲ್ ವರ್ಡ್ ಎಕ್ಸಾಂಪಲ್ಸ್: ಆಲ್ ಶರ್ಟ್ ವಿತ್ ಆಲ್ ದ ಸೈಜಸ್. ಸೊ ಆಲ್ ಪಾಸಿಬಲ್ ಶರ್ಟ್ ಸೈಜ್ ಕಾಂಬಿನೇಷನ್ ಆರ್ ರೆಪ್ರೆಸೆಂಟೆಡ್. ಇಂಟರ್ವ್ಯೂಸ್ ಅಲರ್ಟ್, ಇಂಟರ್ವ್ಯೂ ಕ್ವೆಶನ್. ಈ 3 ಕ್ವೆಶನಲ್ಲಿ ಆಲ್ಮೋಸ್ಟ್ 1 ಕ್ವೆಶನ್ ರಿಪೀಟೆಡ್ ಕ್ವೆಶನ್ ಆಗಿರುತ್ತೆ. ಫ್ಯಾಂಗ್ ಲೆವೆಲ್ ಇಂಟರ್ವ್ಯೂ ಕ್ವೆಶನ್ಸಲ್ಲಿ, ಟೆಕ್ನಿಕಲ್ ರೌಂಡ್ಸಲ್ಲಿ ಈ ಕ್ವೆಶನ್ಸ್ನ ಕೇಳ್ತಾರೆ. ಸೊ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ನರ್ ಜಾಯಿನ್ ಆ್ಯಂಡ್ ದ ಫುಲ್ ಜಾಯಿನ್? ಇನ್ನರ್ ಜಾಯಿನ್ ಏನು ಮಾಡುತ್ತೆ ಅಂದರೆ ಓನ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ಬೋತ್ ದ ಟೇಬಲ್ಸ್ ಮಾತ್ರ ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಟೇಬಲ್ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ಟೇಬಲ್ ಮ್ಯಾಚಿಂಗ್ ವ್ಯಾಲ್ಯೂಸ್ ಯಾವುದು? ಲೈಕ್ ದಿಸ್ ಒನ್, ಈ ಎರಡೂ ವ್ಯಾಲ್ಯೂಸು. ದಟ್ಸ್ ವೈ ಮ್ಯಾಚಿಂಗ್ ವ್ಯಾಲ್ಯೂಸ್ ಮಾತ್ರ ರಿಟರ್ನ್ ಮಾಡಿದೆ. ಸೊ ಫುಲ್ ಜಾಯಿನ್ ಏನು ಮಾಡುತ್ತೆ? ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ಬೋತ್ ದ ಟೇಬಲ್ ಆ್ಯಂಡ್ ಆಲ್ಸೋ ನಾನ್ ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ಬೋತ್ ದ ಟೇಬಲ್. ನಾನ್ ಮ್ಯಾಚಿಂಗ್ ವ್ಯಾಲ್ಯೂಸ್ ಯಾವುದು? ಇದು ಮ್ಯಾಚಿಂಗ್ ವ್ಯಾಲ್ಯೂಸ್ ಆದರೆ ನಾನ್ ಮ್ಯಾಚಿಂಗ್ ವ್ಯಾಲ್ಯೂಸು 3 ಚಾರ್ಲಿ. ಸೊ ಎಂಟಿ ವ್ಯಾಲ್ಯೂಸ್ ನಲ್ ಜೊತೆ ಫಿಲ್ ಮಾಡಿದೆ. ಇಯರ್ 4 ಆ್ಯಂಡ್ ದ ಫೈನಾನ್ಸ್. ಸೊ ಫೈನಾನ್ಸ್ ಆ್ಯಂಡ್ ಎಂಟಿ ವ್ಯಾಲ್ಯೂ ನಲ್ ಜೊತೆ ಫಿಲ್ ಮಾಡಿದೆ. ಬೋತ್ ಮ್ಯಾಚಿಂಗ್ ಆ್ಯಂಡ್ ನಾನ್ ಮ್ಯಾಚಿಂಗ್ನ ಕನ್ಸಿಡರ್ ಮಾಡುತ್ತೆ ಫುಲ್ ಜಾಯಿನ್. ದ್ಯಾಟ್ಸ್ ದ ಮೇಜರ್ ಡಿಫ್ರೆನ್ಸ್. ಸೊ ಇನ್ನರ್ ಜಾಯಿನ್ ಯಾವುದೇ ರೀತಿಯಾದ ನಲ್ ವ್ಯಾಲ್ಯೂಸ್ನ ಅಲೋ ಮಾಡಲ್ಲ. ಫುಲ್ ಜಾಯಿನ್ ನಲ್ ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡುತ್ತೆ. ಅದು ಮೇಜರ್ ಡಿಫ್ರೆನ್ಸ್. ವೆನ್ ಈ ಸೆಲ್ಫ್ ಜಾಯಿನ್ ಇಸ್ ಯೂಸ್? ಸೆಲ್ಫ್ ಜಾಯಿನ್ನ ಯಾವಾಗ ಯೂಸ್ ಮಾಡ್ತಾರೆ? ವೆನ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಿ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಆರ್ ಮ್ಯಾನೇಜರ್ ಕಸ್ಟಮರ್ ಆರ್ ಅಡ್ಮಿನ್ ಮ್ಯಾನೇಜರ್ ಎಂಪ್ಲಾಯ್, ಈ ಥರ ಹಿಯರಾರ್ಕಿ ರಿಲೇಷನ್ಶಿಪ್ಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಸೆಲ್ಫ್ ಜಾಯಿನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ same column name here, employee. In the previous slide I explained, same column name referred to as different aliases, as employee, as a manager, e dot name and m dot name. That's it. So hierarchy ಇದ್ದಾಗ, ರಿಪೋರ್ಟಿಂಗ್ ಸ್ಟ್ರಕ್ಚರ್ ಇದ್ದಾಗ, ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ರೆಪ್ರೆಸೆಂಟ್ ಮಾಡಿದಾಗ ಆ್ಯಂಡ್ ಸ್ಟ್ರಕ್ಚರಲ್ ಡಯಾಗ್ರಾಮ್ಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಸೆಲ್ಫ್ ಜಾಯಿನ್ನ ಯೂಸ್ ಮಾಡ್ತಾರೆ. Why should we avoid cross join in real application? As I already mentioned, cross join m cross n products na return ಮಾಡುತ್ತೆ. ಅಂದರೆ m rows into n columns or m rows from the table 1 and n rows from the table 2. ಅಂದರೆ ಮಲ್ಟಿಪ್ಲಿಕೇಶನ್. ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ 2 ರೋಸ್ ಇದ್ದರೆ ಇನ್ನೊಂದು ಟೇಬಲ್ 2 ರೋಸ್ ಇದ್ದರೆ 4 ಪಾಸಿಬಲ್ ವ್ಯಾಲ್ಯೂಸ್ ಬರುತ್ತೆ ಆಸ್ ದ ಪ್ರೀವಿಯಸ್ ಔಟ್ಪುಟ್. ವಾಟ್ ಇಫ್ one table contains 1000 rows and another table contains 800 rows? So output will be multiplication of these two things, 830 and 20. So is it possible to manually fill all the values? That's why ಕ್ರಾಸ್ ಜಾಯಿನ್ನ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಸೊ ಮೆಮೊರಿ ಆಪ್ಟಿಮೈಸ್ ಮಾಡೋದಕ್ಕೆ ಕ್ರಾಸ್ ಜಾಯಿನ್ನ ಯೂಸ್ ಮಾಡಬೇಡಿ. ಓನ್ಲಿ ಇನ್ ಸಚ್ ಎ ವೇ ಆಲ್ ದ ಪ್ರಾಡಕ್ಟ್ ಆರ್ ಆಲ್ ದ ಕಾಂಬಿನೇಷನ್ ಬೇಕು ಅಂದಾಗ ಮಾತ್ರ ಕ್ರಾಸ್ ಜಾಯಿನ್ನ ಯೂಸ್ ಮಾಡಿ. ಬಿಕಾಸ್ ಇಟ್ ಜನರೇಟ್ಸ್ ದಿ ಹ್ಯೂಜ್ ನಂಬರ್ ಆಫ್ ರೋಸ್. ಯೂಸ್ಫುಲ್ ಓನ್ಲಿ ವೆನ್ ಯು ಆರ್ ರಿಯಲಿ ನೀಡ್ ಆಲ್ ದ ಕಾಂಬಿನೇಷನ್ಸ್. ಲೈಕ್ ಪರ್ಮ್ಯೂಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಥರ ಕ್ರಾಸ್ ಜಾಯಿನ್ಸು ಎಲ್ಲ ಕಾಂಬಿನೇಷನ್ಸ್ನ ರಿಟರ್ನ್ ಮಾಡುತ್ತೆ. ಸೊ ಕ್ವಿಕ್ ರಿವಿಷನ್ ಆಫ್ 1 ಪಾಯಿಂಟ್. ಫುಲ್ ಜಾಯಿನ್ ಏನು ಮಾಡುತ್ತೆ? ಕಂಪ್ಲೀಟ್ ಡೇಟಾ ಫ್ರಮ್ ಬೋತ್ ದ ಟೇಬಲ್
inner join only matching rows or matching data from both the table. Self join ಏನು ಮಾಡುತ್ತೆ ಸೇಮ್ ಟೇಬಲ್ಸ್ ಸೇಮ್ ಇನ್ ಡಿಫ್ರೆಂಟ್ ಅಲಿಯಾಸ್ ರಿಲೇಷನ್ಶಿಪ್. ಕ್ರಾಸ್ ಜಾಯಿನ್ ಏನು ಮಾಡುತ್ತೆ ಆಲ್ ದ ಪಾಸಿಬಲ್ ಕಾಂಬಿನೇಷನ್ಸ್ನ ರಿಟರ್ನ್ ಮಾಡುತ್ತೆ. ಸೊ ಪ್ರೋ ಟಿಪ್ ಆಫ್ ದಿಸ್ ಎಂಟೈರ್ ಸ್ಲೈಡ್ ಅಂದರೆ ಆಲ್ವೇಸ್ ಚೂಸ್ ದಿ ರೈಟ್ ಜಾಯಿನ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಸೊ ನೀವು ಯಾವಾಗಾದರೂ ರಾಂಗ್ ಜಾಯಿನ್ನ ಯೂಸ್ ಮಾಡಿ ನೋಡಿ. ಸೊ ಔಟ್ಪುಟ್ ನೀವು ಮೈಂಡಲ್ಲಿರೋದೇ ಬೇರೆ, ನಿಮಗೆ ರಿಕ್ವೈರ್ಡ್ ಔಟ್ಪುಟ್ಟೇ ಬೇರೆ, ಬಟ್ ಔಟ್ಪುಟ್ ನಾರ್ಮಲ್ ಕೇಸಿಂದ ಡಿವಿಯೇಟ್ ಆಗೋ ಥರ ಲಾಂಗ್ ಔಟ್ಪುಟ್ ಬರುತ್ತೆ ಇಫ್ ಯು ಆರ್ ಯೂಸಿಂಗ್ ಇನ್ಸ್ಟೆಡ್ ಆಫ್ ಸೆಲ್ಫ್ ಜಾಯಿನ್ ಕ್ರಾಸ್ ಜಾಯಿನ್ ಯೂಸ್ ಮಾಡಿದ್ರೆ. Quick revision in the previous slides, in the previous two slides I already explained these concepts again and again. If you want, please go through it. Full join, self join, cross join, and one line definition and the syntaxes of the full join. So everything Venn diagrams nella represent ಮಾಡಿದ್ದೀನಿ. So if you want, you can go through once. So for revision purpose I displayed here. Yeah, in the day 18 of 21 days DBMS placement series coming tomorrow, I'm coming with these subqueries. So I'm going to explain single row subquery and the multiple row subquery and the nested queries. With syntaxes explain ಮಾಡ್ತೀನಿ, ರಿಯಲ್ ವರ್ಡ್ ಪ್ರಾಕ್ಟಿಕಲ್ ಟೇಬಲ್ಸ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅಂಟಿಲ್ ದೆನ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೈಲೈಟ್ ಮಾಡಿ, ನಾನು ಬಿಗಿನರ್ ಇರೋದ್ರಿಂದ ಫಿಕ್ಸ್ ಮಾಡ್ಕೊತೀನಿ. And thank you, keep supporting, stay consistent, stay tuned. See you tomorrow.